ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶೆಟ್ ಎನಿಥಿಂಗ್. ನಾವಿವತ್ತು ಸ್ಲಿಪ್ ಸ್ಟಿಚ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಸ್ಲಿಪ್ ಸ್ಟಿಚ್ ಮಾಡೋಕ್ಕೆ ಮುಂಚೆ ಸ್ಲಿಪ್ ನಾಟ್ ಸ್ಟಿಚ್ ಹಾಕಿ ನೋಡಿ, ಸ್ಲಿಪ್ ನಾಟ್ ಸ್ಟಿಚ್ ಹಾಕಿ. ಸ್ಲಿಪ್ ನಾಟು ಬಿಗಿನಿಂಗ್ ಆಫ್ ದಿ ಕ್ರೋಶೆಟ್ ವರ್ಕಲ್ಲಿ ಯೂಸ್ ಮಾಡ್ತೀವಿ. ಅದೇ ಸ್ಲಿಪ್ ಸ್ಟಿಚ್ ಏನಿದೆ ಅದು ಯೂಶಲಿ ಎಂಡ್, ನೀವು ನಿಮ್ಮ ಪ್ರಾಜೆಕ್ಟ್ನ ಹೆಂಡ್ ಮಾಡುವಾಗ ಸ್ಲಿಪ್ ಸ್ಟಿಚ್ ಹಾಕಿ ಹೆಂಡ್ ಮಾಡ್ತೀರಾ. ಸೊ ಅದು ಒಂಥರ ಎಂಡಿಂಗ್ ನಾಟು. ಇದು ಸ್ಲಿಪ್ ನಾಟು ಸ್ಟಾರ್ಟಿಂಗ್ ನಾಟು, ಸ್ಲಿಪ್ ಸ್ಟಿಚ್ಚು ಎಂಡಿಂಗ್ ನಾಟು. ಸೊ ಇವಾಗ ನಾವು ಫಸ್ಟು ಸ್ಲಿಪ್ ನಾಟ್ ಹಾಕಿದ್ದೀನಿ, ನಾವು ಒಂದು 10 ಚೈನ್ ಸ್ಟಿಚಸ್ ಹಾಕ್ತೀನಿ. ನಂತರ ಅದ್ರ ಮೇಲೆ ಹೇಗೆ ಸ್ಲಿಪ್ ನಾಟ್ ಹಾಕೋದು ಅಂತ ಸ್ಲಿಪ್ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು. 4 5 3 4 5 6 7 8 9 10 ಚೈನ್ ಸ್ಟಿಚ್ ಹಾಕಿದ್ದೀನಿ. ನಾನು ಇದ್ರ ಮೇಲೆ ಯಾವುದಾದ್ರೂ ಬೇರೆ ಸ್ಟಿಚ್ ಹಾಕಿ ಆಮೇಲೆ ಸ್ಲಿಪ್ ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇದ್ರ ಮೇಲೇ ಹಾಕಿದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ನಾನು ಅದನ್ನು ಕೊನೆಯಲ್ಲಿ ಬರೀ ಚೈನ್ ಮೇಲೂ ಸ್ಲಿಪ್ ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಬಟ್ ಇವಾಗ ನಾನು ಹಾಫ್ ಡಬಲ್ ಕ್ರೋಶೆಟ್ ಹಾಕ್ತಿದ್ದೀನಿ. ಇದ್ರ ಮೇಲೆ ಹಾಫ್ ಡಬಲ್ ಕ್ರೋಶೆಟ್ ಹಾಕುವಾಗ 2 ಚೈನು ಸ್ಕಿಪ್ ಮಾಡಬೇಕು. ನಂತರ ಮೂರನೇ ಚೈನಿಂದ ವರ್ಕ್ ಮಾಡಬೇಕು. ಸೊ ನಿಮಗೆ ಹಾಫ್ ಡಬಲ್ ಕ್ರೋಶೆಟ್ ಹೇಗೆ ಮಾಡೋದು ಅಂತ ಬೇಕಿದ್ರೆ ನಾನು ಹಳೆ ಮುಂಚಿಂದು ವೀಡಿಯೋಸನ್ನು ನೋಡ್ಬೋದು ನೀವು ನನ್ನ ಚಾನಲ್ಗೆ ಹೋಗ್ಬಿಟ್ಟು. ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ಚೈನ್ ಮೇಲೂ ಕೂಡ ಸ್ಲಿಪ್ ಸ್ಟಿಚ್ ಹೇಗೆ ಹಾಕೋದು ಅಂತ ನಾನು ತೋರಿಸ್ತೀನಿ. ಇವಾಗ ನಾನು ಸ್ಲಿಪ್ ನಾಟ್ ಹಾಕಿ 10 ಚೈನ್ ಹಾಕಿ ಹಾಫ್ ಡಬಲ್ ಕ್ರೋಶೆಟ್ 4 ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಅಷ್ಟೇ ಈ ರೀತಿ ತೋರಿಸ್ತಾ ಇರೋದು. ನಂತರ ಇವಾಗ ನಾನು ಸ್ಲಿಪ್ ಸ್ಟಿಚ್ ಮಾಡಬೇಕು. ಸ್ಲಿಪ್ ಸ್ಟಿಚ್ ಹೇಗೆ ಅಂದರೆ ತುಂಬಾ ಈಸಿ. ಇವಾಗ ನೋಡಿ, ಇದು ನೆಕ್ಸ್ಟ್ ಚೈನ್ ಏನಿದೆಯೋ ಅದಕ್ಕೆ ಸೀದಾ ಹುಕ್ಕನ್ನು, ಕ್ರೋಶಾ ಹುಕ್ಕನ್ನು ಸೀದಾ ಅದರೊಳಗಡೆ ಹಾಕಿ ಈ ವರ್ಕಿಂಗ್ ಯಾನ್ ಏನಿರುತ್ತೋ ಅದರಿಂದ ತೆಗೆದು ಈ ಹುಕ್ ಮೇಲೆ ಏನಿರುತ್ತೋ ಈ ರೀತಿ ಇರುತ್ತಲ್ಲ ನೋಡಿ, ಇನ್ನೊಂದು ಸತಿ ಈ ಚೈನ್ ಒಳಗಡೆ ಹುಕ್ ಹಾಕಿ, ಇವಾಗ ಹುಕ್ ಮೇಲೆ 2 ಲೂಪ್ ಇದೆ, ಅದರ ಒಳಗಡೆಗೆ ಈ ವರ್ಕಿಂಗ್ ಯಾನನ್ನು ಅದು 2ರಿಂದನೂ ತೆಗೆದು ಬಿಡಬೇಕು, ಆ 2 ಲೂಪಿಂದನೂ. ಸೊ ಇದು ಸ್ಲಿಪ್ ಸ್ಟಿಚ್. ನೋಡಿ ಮತ್ತೆ ತೋರಿಸ್ತೀನಿ. ಕ್ರೋಶಾ ಹುಕ್ಕನ್ನು ಸೀದಾ ಚೈನಲ್ಲೇ ಇನ್ಸರ್ಟ್ ಮಾಡಬೇಕು. ಆಮೇಲೆ ಸೀದಾ ಚೈನಲ್ಲಿ ಇನ್ಸರ್ಟ್ ಮಾಡಿದಾಗ ಈ ಹುಕ್ ಮೇಲೆ 2 ಲೂಪ್ ಇರುತ್ತೆ. ಈ ವರ್ಕಿಂಗ್ ಯಾನನ್ನು ಈ ಕ್ರೋಶಾ ಹುಕ್ಕಿಂದ 2 ಲೂಪ್ ಒಳಗಡೆ ತೆಗೆದು ಬಿಡಬೇಕು. ನೋಡಿ ಮತ್ತೆ ಇನ್ನೊಂದು ಸತಿ ತೋರಿಸ್ತೀನಿ. ಚೈನ್ ಒಳಗಡೆನೆ ಫಸ್ಟ್ ಹುಕ್ ಇನ್ಸರ್ಟ್ ಮಾಡಬೇಕು, 2 ಲೂಪ್ ಬರುತ್ತೆ ಚೈನ್ ಮೇಲೆ. ನಂತರ ಈ ವರ್ಕಿಂಗ್ ಯಾನನ್ನು 2 ಲೂಪಿಂದ ಆಚೆ ತೆಗೆದು ಬಿಡಬೇಕು. ನೋಡಿ, ಇದು ಸ್ಲಿಪ್ ಸ್ಟಿಚ್ ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಇದು ಸ್ಲಿಪ್ ಸ್ಟಿಚ್. ಆಲ್ಮೋಸ್ಟ್ ಮೇಲ್ಗಡೆ ಇನ್ನೊಂದು ಚೈನ್ ಸ್ಟಿಚ್ಚು ಒಂದಕ್ಕೊಂದು ಅಟ್ಯಾಚ್ ಆದಂಗೆ ಕಾಣಿಸ್ತಾ ಇದೆ. ಸೊ ನೀವು ವರ್ಕ್ ಏನಾದರೂ ಎಂಡ್ ಮಾಡುವಾಗ ಈ ರೀತಿ ಸ್ಟಿಚಸ್ ಹಾಕ್ತೀರಾ. ಅಥವಾ ನೀವು ಕೆಲವು ಪ್ಯಾಟ್ರನ್ನಲ್ಲಿ ಕೆಲವು ಕಡೆ ಆರ್ಕ್ ಪ್ಯಾಟ್ರನ್ ಯೂಸ್ ಮಾಡ್ತಿರ್ತೀರಾ. ಇನ್ನು ಕೆಲವು ಕಡೆ ಆ ಡಿಸೈನಲ್ಲಿ ಹೇಗಿರುತ್ತೆ ಅಂದರೆ ಇಲ್ಲಿ ನಿಮಗೆ ಏನು ಆರ್ಕ್ ಬೇಕಿರಲ್ಲ. ಸೊ ಅವಾಗ ಏನು ಮಾಡ್ತೀರಾ, ಸ್ಲಿಪ್ ಸ್ಟಿಚಸ್ನ ಕಂಟಿನ್ಯೂ ಮಾಡ್ತೀರಾ, ಮತ್ತೆ ನೆಕ್ಸ್ಟ್ ಇನ್ನೊಂದು ಆರ್ಕ್ ಕಂಟಿನ್ಯೂ ಮಾಡ್ತೀರಾ. ಸೊ ಅವಾಗ ಅದು ಫ್ಲ್ಯಾಟ್ ಆಗಿ ಕಾಣುತ್ತೆ. ನೋಡಿ, ಈ ಚೈನ್ ಮೇಲೇ ಇನ್ನೊಂದು ಚೈನು
ಬಂದಿರೋ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ ಏನು ನಿಮಗೆ ವರ್ಕ್ ಕಾಣಿಸೋದಿಲ್ಲ. ಸೊ ಇದನ್ನೇ ಸ್ಲಿಪ್ ಸ್ಟಿಚ್ ನೋಡಿ. ಮತ್ತೆ ಮಾಡ್ತಾನೆ ಚೈನ್ ಒಳಗಡೆ ಹುಕ್ಕನ್ನು ಇನ್ಸರ್ಟ್ ಮಾಡಬೇಕು. ಆವಾಗ ನಿಮಗೆ ಹುಕ್ ಮೇಲೆ 2 ಲೂಪ್ ಬರುತ್ತೆ. ವರ್ಕಿಂಗ್ ಯಾನ್ನ ಆ 2 ಲೂಪಿಂದ ಆಚೆ ತೆಗೆದ್ಬಾರ್ದು. ವೆರಿ ಸಿಂಪಲ್ ಸ್ಟಿಚ್ ಇದು. ಸೊ ಇದು ಸ್ಲಿಪ್ ಸ್ಟಿಚ್. ನಾನು ನಿಮಗೆ ಸ್ಲಿಪ್ ನಾಟ್ ಹಾಕಿ ಚೈನ್ ಹಾಕಿ ಹಾಫ್ ಡಬಲ್ ಕ್ರೋಶೆಟ್ ಹಾಕಿ ಸ್ಲಿಪ್ ಸ್ಟಿಚ್ ಹಾಕೋದು ಹೇಗೆ ಅಂತ ತೋರಿಸ್ದೆ. ನಾನು ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಈ ರೀತಿ ತೋರಿಸ್ದೆ. ಬಟ್ ಇವಾಗ ನಾನು ಚೈನ್ ಮೇಲೇ ಸ್ಲಿಪ್ ಸ್ಟಿಚ್ ಡೈರೆಕ್ಟಾಗಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಅದು ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೇ ಗೊತ್ತಾಗತ್ತೆ ನೋಡಿ. ಫಸ್ಟ್ ಸ್ಲಿಪ್ ನಾಟ್ ಹಾಕ್ತೀನಿ. ನಂತರ 10 ಚೈನ್ ಹಾಕ್ತೀನಿ. ಒನ್ 2 3 4 5 6 7 8 9 10 ಚೈನ್ ಹಾಕಿದ್ದೀನಿ. ಇವಾಗ ಸ್ಲಿಪ್ ನಾಟ್ ಹೇಗೆ ಹಾಕೋದು ಅಂತ, 1 ಚೈನ್ ಬಿಟ್ಬಿಡಿ. ಡೈರೆಕ್ಟಾಗಿ ಕ್ರೋಶಾ ಹುಕ್ಕನ್ನು 1 ಚೈನ್ ಸ್ಕಿಪ್ ಮಾಡಿ 2ನೇ ಚೈನಿಗೆ ಡೈರೆಕ್ಟಾಗಿ ಕ್ರೋಶಾ ಹುಕ್ಕನ್ನು ಇನ್ಸರ್ಟ್ ಮಾಡಿ. ಸೊ ನಿಮಗೆ ಇವಾಗ ಕ್ರೋಶಾ ಹುಕ್ ಮೇಲೆ 2 ಲೂಪ್ ಇದೆ. ಈ ವರ್ಕಿಂಗ್ ಯಾನ್ ಏನಿರುತ್ತೋ ಅದನ್ನು ಈ 2 ಲೂಪಿಂದ ಆಚೆ ತೆಗೀರಿ. ಸೊ ಸ್ಟಾರ್ಟಿಂಗಲ್ಲಿ 1 ಚೈನ್ ಸ್ಕಿಪ್ ಮಾಡಬೇಕು. ನಂತರ 2ನೇ ಚೈನಿಂದ ವರ್ಕ್ ಮಾಡ್ತಾ ಹೋಗ್ಬೇಕು. ಅಂದರೆ 10th ಸ್ಕಿಪ್ ಮಾಡಿ 9th ಚೈನಿಂದ ವರ್ಕ್ ಮಾಡ್ತಾ ಹೋಗಬೇಕು. ಸೊ ಇವಾಗ ಅದ್ರ ನೆಕ್ಸ್ಟ್ ಚೈನ್ಗೆ ಮತ್ತೆ ಸ್ಲಿಪ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡೋಣ. ಸೊ ಕ್ರೋಶಾ ಹುಕ್ಕನ್ನು ಮೇಲ್ಗಡೆದು ವಿ ಶೇಪ್ ಏನಿರುತ್ತೋ ಆ ಮೇಲ್ಗಡೆ ದಾರದಲ್ಲಿ ಇನ್ಸರ್ಟ್ ಮಾಡಿ, ಹುಕ್ ಮೇಲೆ 2 ಲೂಪ್ ಇರುತ್ತೆ. ಈ ವರ್ಕಿಂಗ್ ಯಾನ್ನ ಈ ಹುಕ್ ಸಹಾಯದಿಂದ ಆ 2 ಲೂಪಿಂದ ಆಚೆ ತೆಗಿಬೇಕು. ಹಾಗೆ ಮುಂದೆ ಮಾಡ್ತಾ ಹೋಗ್ತೀನಿ. ಸೊ ಕ್ರೋಶಾ ಹುಕ್ಕನ್ನು ಚೈನ್ ಒಳಗಡೆ ನೆಕ್ಸ್ಟ್ ಚೈನ್ ಒಳಗಡೆ ಇನ್ಸರ್ಟ್ ಮಾಡಿ 2 ಲೂಪ್ ಬರುತ್ತೆ ಕ್ರೋಶಾ ಹುಕ್ ಮೇಲೆ. ಈ ವರ್ಕಿಂಗ್ ಯಾನ್ನ ಆ 2 ಲೂಪಿಂದ ಆಚೆ ತೆಗಿಬೇಕು. ಈ ನೆಕ್ಸ್ಟ್ ಚೈನ್ ಹೀಗೆ ಹಾಕಿ ಈಚೆ ತೆಗಿಬೇಕು ವರ್ಕಿಂಗ್ ಯಾನ್ನ. ಸೊ ಜಸ್ಟ್ ಇನ್ಸರ್ಟ್ ಮಾಡಬೇಕು ಚೈನ್ ಒಳಗಡೆ. ಆ ವರ್ಕಿಂಗ್ ಯಾನ್ನ ಆ 2 ಇದರಿಂದ ಆಚೆ ತೆಗಿತಾವೆ. ಸೊ ಇದು ಸಾಮಾನ್ಯ ನಾ ಹೇಳ್ದಂಗೆ ವರ್ಕ್ ಎಂಡ್ ಮಾಡುವಾಗ ಅಥವಾ ನಿಮಗೆ ಅದೇ ಫ್ಲ್ಯಾಟ್ ಸ್ಟಿಚಸ್ ಕಾಣಬೇಕು, ಅದೇ ಸ್ಟಿಚಸ್ಸು ಫ್ಲ್ಯಾಟ್ ಆಗಿರಬೇಕು, ನಿಮಗೇನು ಉದ್ದುದ್ದ ವರ್ಕ್ ಬೇಕಿಲ್ಲ ನಿಮ್ಮ ಪ್ಯಾಟ್ರನ್ನಲ್ಲಿ ವರ್ಕ್ ಮಾಡುವಾಗ ಅಂದಾಗ ಈ ಥರದ್ದು ಸ್ಲಿಪ್ ಸ್ಟಿಚಸ್ನ ಯೂಸ್ ಮಾಡ್ತಾರೆ. ತುಂಬಾ ಈಸಿಯಾದ ಸ್ಟಿಚ್ಚು. ಸೊ ಇಲ್ಲಿ ನೀವು ಹುಕ್ಕನ್ನು ಇದರೊಳಗೆ ಇನ್ಸರ್ಟ್ ಮಾಡ್ತೀರಾ. ಆವಾಗ 2 ಲೂಪ್ ಇರುತ್ತೆ. ಆ ವರ್ಕಿಂಗ್ ಯಾನ್ನ ಅದರೊಳಗಡೆ 2ರಿಂದನೂ ಈಚೆ ತೆಗೆಯೋದು. ಸೊ ನಾನಿವಾಗ ಲಾಸ್ಟ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಇನ್ಸರ್ಟ್ ಮಾಡಿ 2ರಿಂದನೂ ಆಚೆ ತೆಗೆಯೋದು. ಈ ರೀತಿ ಕಾಣುತ್ತೆ ನೋಡಿ. ಮತ್ತೆ ನಾನು ಟರ್ನ್ ಮಾಡಿ ಮತ್ತೆ ಅದೇ ಸೇಮ್ ಸ್ಲಿಪ್ ಸ್ಟಿಚ್ ವರ್ಕ್ ಮಾಡ್ತೀನಿ ಅಂತ ಬಂದರೆ ಏನು ಮಾಡಬೇಕು, ಮತ್ತೆ ಕೂಡ ನಾನು 1 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಮತ್ತೆ ಸ್ಲಿಪ್ ಸ್ಟಿಚ್ ಕಂಟಿನ್ಯೂ ಮಾಡ್ತಾ ಹೋಗೋದು. ಇದು ಅದೇ ರೀತಿನೇ. ಬಟ್ ಇಲ್ಲಿ ಏನಾಗುತ್ತೆ, ಹೀಗೆ ಒಂದರೊಳಗಡೆನೇ ಇನ್ಸರ್ಟ್ ಮಾಡಿ ಮೇಲುಗಡೆ ಇದರಲ್ಲೇ ಇನ್ಸರ್ಟ್ ಮಾಡಬೇಕು. ಇಲ್ಲಿ 2 ಈ ಸ್ಲಿಪ್ ನಾಟ್ ಮಾಡುವಾಗ ಒಂದೇ ದಾರದಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ಇವಾಗ ಈ ವಿ ಶೇಪ್ದು 2 ಥ್ರೆಡ್ ಇದೆಯಲ್ವಾ, ಈಗ 2ರಲ್ಲೂ ಟರ್ನ್ ಮಾಡಿ ವರ್ಕ್ ಮಾಡುವಾಗ ಬೇರೆ ಸ್ಟಿಚಸ್ಸಲ್ಲಿ ಸಿಂಗಲ್ ಕ್ರೋಶೆಟೋ ಅಥವಾ ಡಬಲ್ ಕ್ರೋಶೆಟೋ ಹಾಫ್ ಡಬಲ್ ಕ್ರೋಶೆಟಲ್ಲಿ ಏನು ಮಾಡ್ತಾ ಇದ್ವಿ, ಈ 2 ಇದರಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ವರ್ಕ್ ಮಾಡ್ತಾ ಇದ್ವಿ. ಈ ರೀತಿ ವಿ ಶೇಪ್ ಇರೋ ದಾರದಲ್ಲಿ ಹುಕ್ಕನ್ನು 2 ಕೆಳಗಡೆನೂ ಇನ್ಸರ್ಟ್ ಮಾಡಿ ವರ್ಕ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಏನು ಮಾಡ್ತೀವಿ, ಒಂದೇ ದಾರದಲ್ಲಿ. ಸೊ ಇವಾಗ 1 ಚೈನ್ ಹಾಕಿದ್ದೀನಿ. ಆ ಚೈನ್ನ ಬಿಟ್ಟು ಸ್ಕಿಪ್ ಮಾಡಿ ನೆಕ್ಸ್ಟ್ ಏನಿರುತ್ತೋ ಈ ರೀತಿ ಮೇಲೆಗಡೆ ಇದರಲ್ಲಿ
ಇನ್ಸರ್ಟ್ ಮಾಡಿ ಆ ಎರಡರಿಂದನೂ ಈಚೆ ತೆಗಿಬೇಕು ಈ ರೀತಿ. ಸೊ ನೀವು ಇದನ್ನು ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ ನಿಮಗೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನಾವು ಸಣ್ಣ ಸಣ್ಣ ಪ್ರಾಜೆಕ್ಟ್ಸ್ ಮಾಡ್ತಾ ಹೋಗ್ತೀವಲ್ಲ ಅವಾಗೆಲ್ಲ ಗೊತ್ತಾಗತ್ತೆ ಹೇಗೆ ಯಾವ ರೀತಿ ಯೂಸ್ ಮಾಡೋದು ಅಂತ. ಈ ರೀತಿ ಮಾಡ್ತಾ ಹೋದರೆ ನಿಮಗೆ ನೋಡಿ ಇದೆರಡು ನೆಕ್ಸ್ಟ್ ರೋದು ಬಿಚ್ತೀನಿಲ್ಲ, ಕನ್ಫ್ಯೂಸ್ ಆಗುತ್ತೆ ನಿಮಗೆ. ನೋಡಿ ಆಲ್ಮೋಸ್ಟ್ ಫ್ಲ್ಯಾಟ್ ವರ್ಕ್ ಬಂದಿದೆ. ಇಲ್ಲಿ ನೋಡಿ ನಾನು ಇಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಲ್ಲಿ ನಾನು ಹಾಫ್ ಡಬಲ್ ಕ್ರೋಶೆಟ್ ಮಾಡಿದ್ದೀನಿ, ಇದರಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಮಾಡಿ ನಂತರ ಸ್ಲಿಪ್ ಸ್ಟಿಚ್ ಮಾಡಿದ್ದೀನಿ. ಸೊ ಗೊತ್ತಾಗತ್ತಲ್ಲ, ಇಲ್ಲಿ ನೋಡಿ ಪೂರಾ ಸ್ಲಿಪ್ ಸ್ಟಿಚ್ ಮಾಡಿದ್ದೀನಿ, ವರ್ಕು ಪೂರಾ ಫ್ಲ್ಯಾಟ್ ಬಂದಿದೆ. ಸೊ ಇದೇನೆ ತುಂಬ ಈಸಿ ಸ್ಟಿಚ್ ಇದು. ಸೊ ನಾನು ಮಾಡಿದ ಕಂಟೆಂಟು ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.